ಗೈಸ್ ಇವಾಗ ಸೀಟು ರಿಸರ್ವ್ ಆಗೈತೆ ನಮ್ಮದು. ಅಲ್ಲಿ ನೋಡಿ ಅದು ನಮ್ಮ ಅಪ್ಪಂದು. ಅಲ್ಲ, ಅದು ನಮ್ಮ ಅಪ್ಪನ ರಿಸರ್ವ್ ಆಗೈತೆ ಸೀಟು. ಇಲ್ಲಿ ಕೆಳಗಡೆ ಅದು ಯಾರ್ಯಾರೋ ಕೂತವ್ರೆ, ಅವ್ರಿಗೆ ರಿಸರ್ವ್ ಆಗಿಲ್ಲ ಏನಿಲ್ಲ, ಅವರು ಹಂಗೂ ಬಂದು ಕೂತವ್ರೆ. ಇವಾಗ ಬಂದು ಟ್ರೈನ್ ಹತ್ತಿದ್ದೀವಿ. ಯಾರೋ ಒಬ್ಬನ ಸಿಕ್ಕವ್ರೆ. ಇವಾಗ ಟ್ರೈನಲ್ಲಿ ಊಟ ಕೊಟ್ಟಿದ್ರು. ಏನು ಊಟ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ನೋಡಿದ್ರೆ ನೋಡಿ ಈಗ ಏನೇನು ಕೊಟ್ಟವ್ರೆ ಅಂತ ಟ್ರೈನಲ್ಲಿ. ಓಪನ್ ಮಾಡ್ತಾಯಿದ್ದೀನಿ. ಚಪಾತಿ, ಒಂದೇ ಒಂದು ಚಪಾತಿ ಕೊಟ್ಟವ್ರೆ. ಒಂದು ಚಪಾತಿ ಮತ್ತು ಅದಕ್ಕೆ ಡಾಲು, ಸ್ವಲ್ಪ ಡಾಲ್ ಕೊಟ್ಟವ್ರೆ. ಅದು ಬಿಟ್ಟರೆ ನೆಕ್ಸ್ಟು ಏನು ಪಲಾವ್ ಕೊಟ್ಟವ್ರೆ ಗೈಸ್. ಪಲಾವ್ ಜೊತೆ ಒಂದು ಪಿಕ್ಕಲ್ ಕೊಟ್ಟವ್ರೆ ಗೈಸ್. ಪಲಾವ್ ಜೊತೆ ಒಂದು ಅದನ್ನ ತಿಂದ್ಬಿಟ್ಟು ಮಲ್ಕೋಬೇಕಷ್ಟೆ. ನಾಳೆನೇ ಎದ್ದೇಳೋದು ಮಲ್ಕೊಂಡಿದ್ದು. ನೋಡಿ ಅದೇ ನಂದು ಸೀಟು. ನನ್ನ ಬ್ಯಾಗ್ ಐತಲ್ಲ, ಆ ಬ್ಯಾಗ್ ಐತಲ್ಲ, ಚಾರ್ಜರ್ ಹಾಕಿದ್ದೀನಿ. ಅದೇ ನನ್ನ ಸೀಟ್ ರಿಸರ್ವ್ ಆಗಿರೋದು. ಆ ಸೀಟಲ್ಲಿ ನಾನು ಈಗ ಮಲ್ಕೊಳ್ಳೋದು. ಆ ಕೆಳಗಡೆ ನಮ್ಮ ಅಪ್ಪ ಕೂತವ್ರೆ. ಅವ್ರ ಸೀಟ್ ಬೇರೆ, ಬಟ್ ಇದು ಯಾವುದೋ ಬೇರೆ ಸೀಟಲ್ಲಿ ಕೂತವ್ರೆ ಅವರು. ಇವಾಗ ಹೋಗಿ ಮಲ್ಕೊಳ್ತಾ ಇರೋದೆ ಅಷ್ಟೇ ಕೆಲಸ. ಅದು ಅಲ್ಲಿ ಯಾರೋ ಹುಡುಗ ಕೂತವನೆ. ನೋಡಿ ಹೆಂಗೆ ಕಾಣಿಸ್ತಾಯಿದ್ದೀನಿ. ಈ ಕೂದಲು ಇವತ್ತಿರಲ್ಲ, ನಾಳೆ ಇರಲ್ಲ. ಆ ಕೂದಲು ಮುಡಿ ಕೊಟ್ಬಿಡ್ತಾಯಿದ್ದೀನಿ. ಇವಾಗ ಬೆಳಿಗ್ಗೆ ಎದ್ದು ನಾನು ಇಳಿದ್ಬಿಟ್ಟು ಟ್ರೈನ್ನ ಅಲ್ಲಿ ಗೊತ್ತಿಲ್ಲ ಏನೇನು ಅಂತ. ಆಂಧ್ರಾಗೆ ನಾನು 3 ಸಲ ಹೋಗ್ತಾ ಇರೋದು, ಹಂಗೂ ಮರ್ತ್ಕೊಬಿಟ್ಟಿದ್ದೀನಿ ನಾನು. ಈಗ ನಾನು ಟ್ರೈನಿಂದ ಇಳಿದು ಆಂಧ್ರದಲ್ಲಿ ಇಳಿದಿದ್ದೀನಿ. ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀನಿ ತಿರುಪತಿ ಬೆಟ್ಟ ಹತ್ತೋಕ್ಕೆ. ಇಲ್ಲಿ ಯಾವ ಬಸ್ ಹತ್ತಬೇಕು, ಏನು ಹತ್ತಬೇಕು, ಏನೋ ಒಂಚೂರು ಏನೂ ಗೊತ್ತಾಯ್ತಿಲ್ಲ ನನಗಂತೂ. ಯಾವ ಬಸ್ ಬರ್ತದೆ ಅಂತಲೂ ಗೊತ್ತಾಯ್ತಿಲ್ಲ. ಇಲ್ಲಿ ಯಾರು ಕನ್ನಡನೇ ಮಾತಾಡೋಲ್ಲ, ಎಲ್ಲ ತೆಲುಗು ಮಾತಾಡ್ತಾರೆ. ಈಗ ಬಸ್ ಬರುತ್ತೆ ಅಂತ ಯಾರೊಬ್ಬರು ಹೇಳಿದ್ರು ತಿರುಪತಿ ಬೆಟ್ಟ ಹತ್ತೋಕ್ಕೆ. ಕಾಯ್ತಾ ಇದ್ದೀನಿ ನೋಡಿ ರೋಡನ್ನ. ಬೆಳಗಿನ ಜಾವ 4:15. ಈಗ ಬಸ್ ಹತ್ತಿದ್ದೀನಿ. ಈಗ ಬಸ್ ಹತ್ತಿ ಬೆಟ್ಟ ಹತ್ತುತ್ತವ್ರೆ. ಈಗೊಂದು 6 ಗಂಟೆ ಆಗೈತೆ ಗೈಸ್. ಅದಕ್ಕೆ ಬೆಳಕಾಗೈತೆ 6 ಗಂಟೆ ಆಗೈತೆ. ಈಗ ಬಸ್ಸು ಬೆಟ್ಟ ಹತ್ತುತ್ತೈತೆ. ಈಗ ನಾನು ಮಾತಾಡ್ತಾ ಇರೋದು ಏನೂ ಕೇಳಿಸ್ತಾ ಇರಲಿಲ್ಲ ಅಲ್ಲಿ, ಅದಕ್ಕೋಸ್ಕರ ನಾನು ಮೈಕ್ ಹಾಕೊಂಡಿದ್ದೆ. ಇವಾಗ ನೋಡಿ ಮುಡಿ ಕೊಡೋ ಜಾಗಕ್ಕೆ ಬಂದಿದ್ದೀವಿ. ಮುಡಿ ಕೊಡ್ತಾವ್ರು ನೋಡಿ ಎಲ್ಲ. ಈಗ ನಾನು ನೆಕ್ಸ್ಟ್ ಕೊಡಬೇಕು ಮುಡಿನ. ನಿಂತಿದ್ದೀನಿ, ಅದಕ್ಕೆ ಟೋಕನ್ ಹಿಡ್ಕೊಂಡು ನಿಂತಿದ್ದೀನಿ. ನೆಕ್ಸ್ಟ್ ಮುಡಿ ಕೊಡಬೇಕು ಗೈಸ್. ನೋಡಿ ಇವಾಗ ನಾನು ಮುಡಿ ಕೊಡ್ತಾಯಿದ್ದೀನಿ. ನಂದು ಮೈಕು ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ನಾನು ಮಾತಾಡಿರೋದು ಏನೂ ರೆಕಾರ್ಡ್ ಆಗಿಲ್ಲ. ಅದಕ್ಕೋಸ್ಕರ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾಯಿದ್ದೀನಿ. ಮುಡಿ ಕೊಡ್ತಾಯಿದ್ದೀನಿ ಈಗ. ಇದೇ ನಾವು ಉಳ್ಕೊಂಡಿದ್ದ ಜಾಗ. ನೋಡಿ ಎಷ್ಟು ದೊಡ್ಡದಾಗೈತೆ. ಇದೇನೇ ನಾವು ಉಳ್ಕೊಂಡಿದ್ದ ಜಾಗ. ಫುಲ್ಲು ದೊಡ್ಡ ಹಾಲಿದು. ಎಲ್ಲ ಹಾಲಲ್ಲೇ ಮುಳುಗಿರ್ತಾರೆ. ನಾವು ಈಗ ಅಲ್ಲಿ ಹೋಗ್ಬಿಟ್ಟು ಈಗ 4th ರೂಮ್ ಕೊಟ್ಟಿದ್ದರು ನಮಗೆ. ಈಗ ಅಲ್ಲೋಗಿ ಲಗೇಜ್ ಎಲ್ಲ ಮಡ್ಗಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ನೋಡಿ ಅಲ್ಲಿ ಇದೈತಲ್ಲ, ಬೀಗ ಎಲ್ಲ ಹಾಕಿ ಮಡ್ಗೋರಲ್ಲ, ಅದೇನೆ. ಒಂದು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಒಂದು ತಗೋಬೇಕು ನಾವು. ಅಲ್ಲಿ ಬ್ಯಾಗ್ ನಮ್ಮ ಅಪ್ಪ ಎತ್ಕೊಬತ್ತವ್ರು ನೋಡಿ ಬ್ಯಾಗ್ ಮಡ್ಗೋಕ್ಕೆ. ಇವಾಗ ಈಚೆ ಬಂದ್ವಿ ಆ ಹಾಲಿಂದ. ನಾವು ಸ್ಟೇ ಆಗಿದ್ದ ಹಾಲಿಂದ ಈಚೆ ಹಿಂಗೈತೆ. ಆಂಧ್ರದಲ್ಲಂತೂ ಯಪ್ಪ ಬೇಡ, ಕನ್ನಡನೂ ಮಾತಾಡೋಲ್ಲ, ಏನೂ ಅರ್ಥನೂ ಆಗೋಲ್ಲ. ತೆಲುಗು ಅರ್ಥ ಆಗೋದು, ನಂಗೆ ತೆಲುಗು ಮಾತಾಡೋಕ್ಕೆ ಬರೋಲ್ಲ. ನೋಡಿ ಇದೇ ಹಾಲಲ್ಲಿ ನಾವು ಉಳ್ಕೊಂಡಿರೋದು. ಫುಲ್ಲು ಇದು ನೋಡಿ. ಇದು ತಿರುಪತಿ ಬೆಟ್ಟ, ತಿರುಪತಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ವಿ. ಎಷ್ಟು ಅಂಗಡಿ, ಇನ್ನೂ ಬೇಜಾರು ಅಂಗಡಿ ಐತೆ. ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ಅಷ್ಟೇ. ಚಾರ್ಜರೂ ಇರಲಿಲ್ಲ ಮೊಬೈಲಲ್ಲಿ. ಹೀಗೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಕಾರಲ್ಲಿ ಕರ್ಕೋಗ್ತವ್ರೆ. ಸ್ವಲ್ಪ ಅಡ್ಡದಾರಿಯಲ್ಲಿ ಕರ್ಕೊಂಡೋಗ್ತವ್ರೆ ಇವರು ದೇವ್ರ ದರ್ಶನ ಮಾಡ್ಸೋಕ್ಕೆ. ಅವ್ರಿಗೆ 400 ರೂಪಾಯಿ ಕೊಟ್ವಿ ಗೈಸ್. ಬರೀ ಎಷ್ಟು 1 ಕಿಲೋಮೀಟ್ರೇನೋ ಮುಂದೆ ಬಂದರು ಅಷ್ಟೇ. ಈಗ ನೋಡಿ ಈ ಕ್ಯೂವಲ್ಲಿ ನಡ್ಕೊಂಡು ಈಗ ದೇವ್ರ ದರ್ಶನ ಮಾಡೋಕ್ಕೆ ಈಗ ಖಾಲಿ ಐತೆ. ಮುಂದೆ ಫುಲ್ಲು ರಶ್ ಇರ್ತದೆ ನನ್ನ ಪ್ರಕಾರ. ಈಗ ಇದು ನೋಡಿ ಇದೇನೆ ಕ್ಯೂವಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಜನ ಇಲ್ಲ, ಮುಂದೆ ಇರುತ್ತೆ. ನಡ್ಕೊಂಡು ಹೋಗ್ತಿದ್ದೀವಿ ಈಗ. ನೋಡಿ ಇಲ್ಲಿ ಒಂದು ರೂಮಲ್ಲಿ ಕೂಡಾಕವ್ರೆ ನಮ್ಮನ್ನ. ಎಷ್ಟು ಜನ ಅವರೇ. ಮುಂದೆ ಹೋದ ತಕ್ಷಣ ಫೋನ್ ಕಿತ್ಕೊಬಿಡ್ತಾರೆ. ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಈಗೆಲ್ಲ ನೋಡಿ ಎಷ್ಟು ಜನ ಯಪ್ಪ. ಒಂದು ರೂಮಲ್ಲಿ ಕೂಡಾಕವ್ರೆ ಎಷ್ಟು ಜನನ. ನೋಡಿ ಇದೇನೆ ದೇವರು. ಇದೇ ತಿರುಪತಿ. ನೋಡಿ ತಿರುಪತಿ. ಅಪ್ಪ ನೈಟ್ ಆಗೈತೆ ಗೈಸ್. ಒಂದು 8 ಗಂಟೆ ಆಗೈತೆ. ದರ್ಶನ ಮುಗಿಸ್ಕೊಂಡು ಬಂದು
ನೋಡಿ ತಿರುಪತಿ ಹೆಂಗೈ ಸುತ್ತಮುತ್ತ ಯಪ್ಪ ಬೇಡ ಅನಿಸ್ಬಿಡ್ತು ನನಗಂತೂ. ಹೋಗ್ಬಿಟ್ಟು ಆ ಕ್ಯೂ ಬೆಳಿಗ್ಗೆ ಹೋಗಿದ್ದು ಫೋನ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ನೋಡಿ ಈಗ ಇದು ಲಾಡು ತಗೊಳಕ್ಕೆ ಬಂದಿದ್ವಿ. ಲಾಡು ಸೆಂಟ್ರ್ ಇದು. ಲಾಡು ಸೆಂಟ್ರಲ್ಲೂ ಕ್ಯೂ, ಎಲ್ಲದರಲ್ಲೂ ಕ್ಯೂ. ಗೈಸ್ ಇವಾಗ ನಾನು ನಮ್ಮ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀನಿ ಗೈಸ್. ಅಲ್ಲಂತೂ ಮೊಬೈಲಂತೂ ಎತ್ಕೊಂಡು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಂದಿದ್ದೆಲ್ಲ ಆಗಲಿಲ್ಲ. ಯಪ್ಪ ಸಾಕಾಗೋಯ್ತು. ಒಂದು ರೂಮಲ್ಲಿ ಬೆಳಿಗ್ಗೆ ಹೋಗಿದ್ದಕ್ಕೆ ನಾವು ಮಧ್ಯರಾತ್ರಿ 12:30 ಆದರೂ 1 ಗಂಟೆ ಆದರೂ ಬಿಡಲಿಲ್ಲ. ನನಗಂತೂ ಸಾಕಪ್ಪ ಅನಿಸ್ಬಿಡ್ತು. ಯಾಕಪ್ಪ ಆದರೂ ಹೋದೆ ಅಂತ ಅನಿಸ್ಬಿಡ್ತು. ಈಗ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀನಿ ಗೈಸ್. ಈಗ ಮನೆಗೆ ಹೋಗ್ತಾ ಇದ್ದೀನಿ. ನನಗಂತೂ ಸಾಕಾಗ್ಬಿಟ್ಟೈತೆ. ನೋಡಿ ನಮ್ಮ ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ ಮನೆಗೆ. ನೋಡಿ ಅಲ್ಲಿ ಕಾಣಿಸ್ತಾ ಇದ್ದೀನಿ ಇದರಲ್ಲಿ ಮಿರರಲ್ಲಿ. ಸಾಕು ಅನಿಸ್ಬಿಡುತ್ತೆ ನನಗಂತೂ. ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡ್ರೆ ಸಾಕು ಅನಿಸ್ಬಿಟ್ಟೈತೆ ನನಗಂತೂ. ಮನೆಗೆ ಬಂದೆ ಗೈಸ್. ಬೇಡಪ್ಪ ತಿರುಪತಿ ಸವಾಸ ಬೇಡ, ತಿರುಪತಿ ಸವಾಸ ಬೇಡ. ಅಯ್ಯಯ್ಯಪ್ಪ ಇರ್ಸ್ಕೊತೀನಿ ಅಂತ ಆ ಮಟ್ಕವೇ ರೂಮಲ್ಲಿ 3 ಹೊತ್ತು ಊಟ ಹಾಕ್ತಾರೆ ಅಮ್ಮ. 3 ಹೊತ್ತು ಆಗ್ತಾನೆ ಇರ್ತಾರೆ. ಉಪ್ಪಿಟ್ಟು ಅದು ಇದು ಅಂತ ಫೋನ್ ಇರೋಲ್ಲ ಕೈಯಲ್ಲಿ. ಏನ್ ಮಾಡ್ಬೇಕು ಮನಿಕಂದಲ್ಲಿ ಸುಮ್ಮನೆ. ಇರುವ ನಿಮಿಷ ಎಲ್ಲ ತುಳಿದು ಹಾಕ್ಬಿಟ್ಟಲ್ಲ ಮಗನ. ಅಲ್ಲಿ ನಿಂತ್ಕೊಂಡ ಅಷ್ಟು ಆಗ್ಲವೆಲ್ಲ ಬೈ ತೆಗಿತಗ ಮಗ ಸುಸ್ತಾಗ್ಬಿಟ್ಟೆ. ಬದಿಯಾಗದೆ ಅಯ್ಯಪ್ಪ ತುಳಿದು ಪಚಡಿ ಕಟ್ಸ್ಬಿಟ್ಟ ತೆಗಿ. ಮಗ ಸುಸ್ತಾಗಿ ಬಂದವನೇ. ಹೋಗು ಮಗನೇ ಒಳಗೆ ಏನಿಲ್ಲ. ಸುಸ್ತಾಗಿ ಬಂದಿದೀಯೇ. ಕೂತಿದ್ ಬರೋಕೆ ತಿರುಪತಿಯಲ್ಲಿ ಹತ್ತಿದ್ದು ಬೆಂಗಳೂರು ಗಂಟ ನಿಂತ್ಕೊಂಡವಿ. ಆಮೇಲೆ ಸೀಟ್ ಸಿಕ್ಕಿರೋದು. ಆದರೂ ಅಪ್ಪಾಜಿ ತಾಳ್ಮೆ ತುಂಬಾ ಪರೀಕ್ಷೆ ಮಾಡ್ಬಿಟ್ರು ಅವ್ರು. ಒಂದ್ ನಿಮಿಷ ಮ್ಯಾಟ್ ಆಡ್ತಾವ್ದು.